ಕ್ರಿಸ್ತನ ಅತ್ಯುನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವರು ನಮ್ಮನ್ನು ಎಷ್ಟೋ ಬಹಳವಾಗಿ ಪ್ರೀತಿಸಿ ದಿನವನ್ನು ಒದಗಿಸಿಕೊಟ್ಟು ನಮ್ಮನ್ನ ಬಲಪಡಿಸುತ್ತಾ ಆಶೀರ್ವಾದಕರವಾಗಿ ನಡೆಸುತ್ತಾ ಇನ್ನು ನಮ್ಮಲ್ಲಿ ಆಗಬೇಕಾದಂಥ ಬದಲಾವಣೆಗಳನ್ನ ತನ್ನ ವಾಕ್ಯದ ಮೂಲಕ ನಮ್ಮನ್ನ ಸರಿಪಡಿಸಿ ಪರಿಪಕ್ವತೆಗೆ ನಮ್ಮನ್ನ ನಡೆಸಲಿಕ್ಕೆ ದೇವರು ನಮಗೆ ಮತ್ತೊಂದು ದಿನವನ್ನ ಒದಗಿಸಿಕೊಟ್ಟಿರುವಾಗ ಈ ದಿನ ನಮಗಾಗಿ ಏರ್ಪಡಿಸಿದಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪ್ರಕಟಣೆ 7ನೇ ಅಧ್ಯಾಯ 17ನೇ ವಚನ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಈ ಲೋಕದ ಯಾತ್ರೆಯಲ್ಲಿ ಅನೇಕ ನಷ್ಟಗಳು, ಅನೇಕ ಕಷ್ಟಗಳು, ಅವಮಾನಗಳು, ಹೋರಾಟಗಳು, ಸಹಿಸಿಕೊಳ್ಳಲಾಗದಂತಹ ಪರಿಸ್ಥಿತಿಗಳು ಏರ್ಪಟ್ಟಾಗ ನಾವು ಕಣ್ಣೀರು ಹಾಕ್ತೇವೆ, ನಾವು ಚಿಂತೆ ಮಾಡ್ತೇವೆ, ನಾವು ಆಲೋಚಿಸ್ತೇವೆ. ಹೌದಲ್ವಾ? ನಾವು ಊಹಿಸಲಾದಂತ ಒಂದು ನಷ್ಟ ನಮಗಾದಾಗ, ನಾವು ಊಹಿಸಲಾಗದಂತ ಒಂದು ಇಕ್ಕಟ್ಟಾದ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಹಾದು ಹೋಗ್ತಾ ಇರುವಾಗ ಅನೇಕರಿಗೆ ದುಃಖ ಆಗ್ತಾ ಇರುತ್ತೆ, ಅನೇಕರಿಗೆ ವೇದನೆ. ನೀವು ಅದೇ ವೇದನೆಯಲ್ಲಿದ್ದೀರಾ? ಅದೇ ಕಣ್ಣೀರು ಆಗ್ತಾ ಇದ್ದೀರಾ? ತಿನ್ನುವಾಗಲೂ ಅದೇ ಯೋಚನೆ, ಅದೇ ಕಣ್ಣೀರು. ಪರಿಸ್ಥಿತಿಗಳಿಂದಲೂ, ಕುಟುಂಬಸ್ಥರಿಂದಲೂ, ಮಕ್ಕಳ, ಹೆಂಡತಿಯ, ಗಂಡನ, ಯಾರೇ ಆಗಿರ್ಬೋದು, ತಂದೆ ತಾಯಿಗಳೇ, ಇದರಲ್ಲೇ ನೀವು ಕಣ್ಣೀರು ಹಾಕ್ತಾ ಇದ್ದಾರಾ? ಎಂಥ ದುಃಖ ನಿಮ್ಮಲ್ಲಿದೆಯೋ? ಯಾವುದಕ್ಕಾಗಿ ನೀವು ಕಣ್ಣೀರು ಸುರಿಸ್ತಾ ಇದ್ದೀರೋ? ಎಷ್ಟು ವೇದನೆ ಪಡ್ತಾ ಇದ್ದೀರೋ? ಇದೇನಾ ನನ್ನ ಬದುಕು? ಇಷ್ಟೇನಾ? ಕಣ್ಣೀರೇ ನನ್ನ ಜೀವನ ಆಯ್ತಾ? ತಪ್ಪು ಮಾಡ್ಬಿಟ್ನಾ ಅನ್ನುವಂತ ಸ್ಥಿತಿಗೆ ಹೋಗಿದ್ದೀರಾ? ಆದ್ರೆ ದೇವ್ರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಉದಯ ಕಾಲದಲ್ಲಿ ಮಾಡುವಂತ ಪ್ರತಿ ಪ್ರಯತ್ನದಲ್ಲಿ ನಷ್ಟ ಆಗ್ತಿದೆಯೇನೋ? ಅಂದುಕೊಂಡದ್ದು ಆಗದ ಸ್ಥಿತಿಯಲ್ಲಿ ಹೋಗ್ತಾ ಇದೆಯೇನೋ? ಪ್ರತಿಫಲ ಹೊಂದಿಕೊಂಡೇ ಅನ್ನೋಷ್ಟ್ರೊಳಗೆ ಅದು ದೂರ ಆಗ್ತಿರ್ಬೋದು. ಜಾಬ್ ಬಂತು ಅನ್ನೋಷ್ಟ್ರೊಳಗೆ ಅದು ದೂರ ಆಗ್ತಾ ಇರ್ಬೋದು. ಖುಷಿಯಿಂದ ಎದುರು ನೋಡುವಂತ ನಾವು ದುಃಖ ಆಗಿರ್ಬೋದು, ವೇದನೆ ಪಡ್ತಾ ಇರ್ಬೋದು. ಯಾರಿಗೂ ಕೂಡ ಹೇಳಿಕೊಳ್ಳಲಾಗದಂತ ಒಂದು ವೇದನೆ, ದುಃಖ ನಿಮ್ಮಲ್ಲಿ ಇರ್ಬೋದು. ಮಕ್ಕಳ ಮುಂದೆ ಅಳಲಿಕ್ಕಾಗದೆ, ಹೆಂಡತಿ ಗಂಡನ ಮುಂದೆ ಅಳಲಿಕ್ಕಾಗದೆ, ಮಕ್ಕಳು ತಂದೆ ತಾಯಿಗಳ ಮುಂದೆ ಅಳಲಿಕ್ಕಾಗದೆ, ಯಾರು ಇಲ್ಲದ ಸ್ಥಿತಿಯಲ್ಲಿ ಕಣ್ಣೀರು ಸುರಿಸ್ತಿದ್ದೀರೇನು? ನಿಮ್ಮ ಪರಿಸ್ಥಿತಿ ಏನಾಗಿದ್ರು, ನಿಮ್ಮ ಕಣ್ಣೀರು ಯಾವುದಕ್ಕೆ ಆಗಿದ್ರು ಕೂಡ ದೇವರ ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಕಣ್ಣೀರನ್ನ ಒರೆಸಿ ಬಿಡುವಂತ ದೇವರಾಗಿದ್ದಾರೆ. ಆಮೇಲೆ ಹಾಲೆಲೂಯಾ. ನೀವು ದೇವರನ್ನು ನಂಬಿ ಜೀವಿಸುವಾಗ ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ದೇವ್ರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಪ್ರಿಯರೇ, ಜ್ಞಾಪಕ ಮಾಡ್ಕೊಳ್ರಿ. ಯಾರು ಇಲ್ವಲ್ಲ, ನನ್ನ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ತಿಲ್ವಲ್ಲ, ನನ್ನ ಕಣ್ಣೀರು ಯಾರಿಗ ಅರ್ಥ ಆಗ್ತಾ ಇಲ್ವಲ್ಲ, ಯಾಕೆ ನನಗೆ ಇಷ್ಟು ದುಃಖ, ಯಾಕೆ ಇಷ್ಟೊಂದು ವೇದನೆ, ಕಣ್ಣೀರೇ ನನಗೆ ಆಹಾರವಾಗ್ತಿದೆ ಅಲ್ಲ ಅಂತ ದುಃಖಿಸ್ತಾ ಇದ್ದೀರಾ? ಮಾರವನ ಮಧುರವನ್ನಾಗಿ ಮಾರ್ಪಡಿಸಂತ ದೇವರು. ಆಮೇನ್. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಿಮ್ಮ ಜೀವಿತ, ಕಹಿಯಾದ ಜೀವಿತ, ಕಷ್ಟದ ಜೀವಿತ, ನಷ್ಟದ ಜೀವನವನ್ನ ದೇವರು ತೊಲಗಿಸಿ ಸಿಹಿಯಾಗಿ ಮಾರ್ಪಡಿಸುವಂತ ದೇವರು. ದುಃಖದ ಜೀವಿತವನ್ನ ಮಾರ್ಪಡಿಸಿ ಸಂತೋಷವನ್ನು ಕೊಡುವಂತ ದೇವರು. ಕಣ್ಣೀರನ್ನು ಉರಿಸಿ ನಾಟ್ಯವನ್ನಾಗಿ ಮಾರ್ಪಡಿಸುವಂತ ದೇವರು. ಪ್ರಿಯ, ನಿನ್ನೂ ನಂಬಿದಂತ ದೇವರು. ನಿಜವಾಗಿ ದೇವರನ್ನು ನಂಬಿರೋದಾದ್ರೆ, ನಿಜವಾಗಿ ದೇವರನ್ನು ಆಶ್ರಯಿಸ್ತಾ ಇರೋದಾದ್ರೆ, ಯಾವುದಕ್ಕಾಗಿ ನೀವು ವ್ಯಥೆ ಪಡ್ತಾ ಇದ್ದೀರೋ? ಗರ್ಭಫಲಕ್ಕಾಗಿ ಏನು? ಕುಟುಂಬದ ಪರಿಸ್ಥಿತಿಗೆ ಒಂದು ಬದಲಾವಣೆಗಾಗಿ ಏನು? ರಕ್ಷಣೆಗಾಗಿಯಾ? ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗ್ತಾ ಇರ್ಬೋದು. ನೀವು ಸೇವೆಯ ವಿಚಾರದಲ್ಲಿ ನೀವು ದುಃಖಿಸ್ತಾ ಇರ್ಬೋದು. ಆದ್ರೆ ನಿನ್ನ ಕಣ್ಣೀರನ್ನ ದೇವರು ನೋಡ್ತಾ ಇದ್ದಾರೆ. ನಿನ್ನ ಕಣ್ಣೀರಿಗೆ ಪ್ರತಿಫಲ ಉಂಟು. ಯಾರು ನೋಡ್ತಾ ಇಲ್ಲ ನನ್ನ ಕಣ್ಣೀರಂತ ಅನ್ಕೊಳ್ಬೇಡಿ. ನಮ್ಮ ಕುಟುಂಬಸ್ಥರು ನೋಡಿದ್ರು ನೋಡಿಲ್ಲ, ಪ್ರೀತಿಸುವ ವ್ಯಕ್ತಿಗಳಿಗೆ ಅರ್ಥ ಆಗಿಲ್ಲ, ನಿನ್ನನ್ನ ತಾಯಿಯ ಗರ್ಭದಲ್ಲೇ ರೂಪಿಸಿಕೊಂಡು ಇದುವರೆಗೂ ಈ ದಿನ ಮುಂಚಾನೆವರೆಗೂ ನಿನ್ನ ಬದುಕಿಸುವಂತ ದೇವರು ನಿನ್ನ ಪಕ್ಷವಾಗಿ ನಿನ್ನ ಕಣ್ಣೀರನ್ನ ನೋಡ್ತಾ ಇರುವಂತ ದೇವರು. ಆ ಕಣ್ಣೀರನ್ನ ಒರೆಸಿ
ದುಃಖವನ್ನ ತೆಗೆದು ಸಂತೋಷವನ್ನ, ಆನಂದವನ್ನ ಒದಗಿಸಿ ನಮ್ಮ ಜೀವಿತವನ್ನ ನಾಟ್ಯವನ್ನಾಗಿ ಮಾರ್ಪಡಿಸುವಂತೆ. ಆಮೇಲೆ ನಂಬ್ತಾ ಇದ್ದೀರಾ? ಖಂಡಿತವಾಗಿ ನೀವು ನಂಬಿಕೆಯಿಂದ ಉಚ್ಚರಿಸಿ, ನನ್ನ ಕಣ್ಣೀರು ನಾಟ್ಯವನ್ನಾಗಿ ಮಾರ್ಪಡಿಸಿದ ದೇವರೇ ಸ್ತೋತ್ರ. ನನ್ನ ನಷ್ಟ, ನನ್ನ ಕಷ್ಟ, ನನ್ನ ವೇದನೆ ಎಲ್ಲವನ್ನ ಮಾರ್ಪಡಿಸಿ ಆನಂದವನ್ನು ತಂದು ಸಂತೋಷವನ್ನು ಕೊಟ್ಟು ಸಮಾಧಾನ ಪಡಿಸಿದ ದೇವರೇ ನಿನಗೆ ಸ್ತೋತ್ರ. ನಂಬಿ ನಾವು ಪ್ರಾರ್ಥಿಸಿ, ನಂಬಿ ನಾವು ಅರಿಕೆ ಮಾಡುವಾಗ ಖಂಡಿತವಾಗಿ ನೀನು ಹೊಂದಿಕೊಳ್ತೀಯ, ಹೊಂದಿಕೊಳ್ತೀಯ ಪ್ರಿಯೆ. ಆಮೇಲೆ ಪ್ರಿಯ ಸಹೋದರ ಸಹೋದರಿಗೆ, ಪ್ರಿಯ ತಂದೆ ತಾಯಿಗಳೇ, ಈ ವಾಗ್ದಾನ ನೀವು ಯಾರು ವೀಕ್ಷಿಸ್ತಾ ಇರ್ಬೋದು, ಸ್ನೇಹಿತರೆ, ನಿಮ್ಮ ದುಃಖ ನಾಟ್ಯವನ್ನಾಗಿ ಮಾರ್ಪಡಿಸ್ತಾ ಇದ್ದಾರೆ. ನಂಬಿ ನಿರೀಕ್ಷಿಸಿ ಎದುರು ನೋಡಿ ನೀವು ಸಾಕ್ಷಿಯಾಗಿ ಹೋಗ್ತಾ ಇದ್ದೀರಿ. ಆಮೇಲೆ ಮೇನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸುವುದಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನ ಉನ್ನತರಾದ ದೇವರ ಸ್ತೋತ್ರ, ಜೀವವುಳ್ಳ ದೇವರ ಸ್ತೋತ್ರ, ನಮ್ಮ ಕಣ್ಣೀರನ್ನು ಒರೆಸುವಂತ ದೇವರ ಸ್ತೋತ್ರ. ಯಾರು ಈ ವಾಗ್ದಾನವನ್ನು ನೋಡ್ತಾ ಕಣ್ಣೀರು ಹಾಕ್ತಾ ನೀನಲ್ಲಿ ಪ್ರಾರ್ಥಿಸಿ ಏಕೀಭವಿಸ್ತಾ ಇದ್ದಾರೋ ಪ್ರಾರ್ಥನೆ, ಅವರ ಕಣ್ಣೀರನ್ನು ನೀವು ಒರೆಸ್ತಾ ಇರುವುದಕ್ಕಾಗಿ ಸ್ತೋತ್ರ, ಅವರ ದುಃಖವನ್ನ ನಾಟ್ಯವನ್ನಾಗಿ ಮಾರ್ಪಡಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಕರಗಳಿಗೆ ಒಪ್ಪಿಸಿ ಬೇಡಿ ಹೊಂದಿದ ಜೀವಳ ಪರಲೋಕದ ಪರಮ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್.